ಏನು ಏನಿದು? ನನ್ನ ಹೆಸರು ಶಂಕರ್, ಆಟೋ ಶಂಕರ್ ಅಂತ, ಹುಡುಗಿ ತಮ್ಮ. ಬಹಳ ಸಂತೋಷ. ಏನಪ್ಪ ಇದು? ಅದೇ ಇದು ದಕ್ಷಿಣೆ. ಎಲ್ಲ ಸರಿ, ಬರೀ 3 ಲಕ್ಷನ? ಛೇ 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 ಛೇ, ಇದು ಬರೀ ಅಡ್ವಾನ್ಸ್. ಎಂಗೇಜ್ಮೆಂಟ್ 3 ಲಕ್ಷ, ಮದುವೆಗೆ ಮುಂಚೆ 4 ಲಕ್ಷ, ಟೋಟಲ್ 10 lakhs ಫೈನಲ್ ಸೆಟಲ್ಮೆಂಟ್. ಓಕೆ? ಈ ಹುಡುಗಿ ನೋಡ್ಬೇಕಾ? ಫೋಟೋದಲ್ಲಿ ನೋಡಿದೀವಲ್ಲ. ಹಾಗಾದ್ರೆ ಎಲ್ಲ ಓಕೆ. ಹಾಕಿ 3 ಲಕ್ಷ. ನಾವ್ಯಾಕೆ ಹಾಕ್ಬೇಕು? ಗಾಬರಿ ಪಡ್ಬೇಡಿ, ಎಲ್ಲ ಒಂದೇ ರೀತಿ ಹಾಕಿ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಅಮೌಂಟ್, ಎಂಗೇಜ್ಮೆಂಟ್ ಒಂದು ಅಮೌಂಟ್, ಮದುವೆಗೆ ಇನ್ನೊಂದು ಅಮೌಂಟ್, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಓಕೆ. ಏನಪ್ಪಾ ತಮಾಷೆ ಮಾಡ್ತಾ ಇದ್ಯಾ? ಇದುವರೆಗೂ ಸಮಾಜದಲ್ಲಿ ಚಾಲ್ತಿಲಿ ಇರೋದು ವರದಕ್ಷಿಣೆ, ವಧುದಕ್ಷಿಣೆ ಅಲ್ಲ. ಛೀ, ಸಮಾಜ ಬಿಡಿ ಸರ್, ಮುಟ್ಟಾಳ್ ಸಮಾಜ. ನೀವೇನ್ ಸರ್ ದಡ್ರ ಹತ್ರ ಮಾತಾಡ್ತೀರಾ? ಒಂದ್ ಸಿಂಪಲ್ ಆಗಿ ಹೇಳ ನಿಮ್ಗೆ, ನಿಮ್ ಮನೆ ದೇವ್ರ ಕೋಣೆ, ಅದನ್ನ ಬೆಳಗೋ ದೀಪನ ದುಡ್ಡು ಕೊಟ್ಟು ತರ್ತೀರಾ, ಅದಕ್ಕೆ ಹಾಕೋ ಎಣ್ಣೆಗೂ ದುಡ್ಡು ಕೊಡ್ತೀರಾ, ಆ ಬತ್ತಿನೂ ಕೂಡ ದುಡ್ಡು ಕೊಟ್ಟು ತರ್ತೀರಾ, ಆ ಬೆಂಕಿ ಕಡ್ಡಿ ಕೂಡ ಫ್ರೀ ಕೊಡಲ್ಲ ಯಾರನು. ಅಂತದ್ರಲ್ಲಿ ನಿಮ್ ಮನೇನ, ನಿಮ್ ವಂಶನ ಬೆಳಗುವಂತ ನಂದಾ ದೀಪ, ದೊಡ್ಡ ದೀಪ, ಹೆಣ್ಮಗಳು ಬಿಟ್ಟಿ ಪುಕ್ಸಟಿ ಕೇಳ್ತಿರಲ್ಲ ಸರ್, ಯಾವ ನ್ಯಾಯ ಸರ್ ಇದು? ಏನಯ್ಯ ಇದು? ಅರ್ಥ ಇಲ್ಲದೆ ಮಾತಾಡ್ತಾ ಇದೀಯಾ? ಚೆ ಚೆ ಚೆ, ತಾವ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನೋಡಿ, ಈಗ ನಮ್ ಹುಡುಗಿನ ಕರ್ಕೊಂಡು ಹೋಗ್ತಿರಲ್ಲ ಸೊಸೆನ, ಏನ್ ಸಿಂಹಾಸದ ಮೇಲೆ ಕೂರ್ಸಿರ್ತೀರಾ? ಫಸ್ಟ್ ಕೆಲಸದೊಳಗೆ ಟಿಕೆಟ್ ಕೊಡ್ತೀರಾ, ಅಲ್ಲಿ ದುಡ್ಡು ಉಳಿತ್ ನಿಮ್ಗೆ. ಅಡಿಗೆ ಅವನಿಗೆ ಔಟ್ ಪಾಸ್ ಕೊಡ್ತೀರಾ, ಅಲ್ಲೂ ಕೂಡ ದುಡ್ಡು ಉಳಿತ್ ನಿಮ್ಗೆ. ಆಮೇಲೆ ಅವಳು ಮನೆ ಕೆಲಸ ಮಾಡ್ಬೇಕು, ಗಂಡ ನೋಡ್ಕೊಬೇಕು, ಮಕ್ಳನ್ನ ಇರ್ಬೇಕು, ನಿಮ್ ಸೇವೆ ಮಾಡ್ಬೇಕು, ಬಂದ ಅತಿಥಿಗಳು ಉಪಚಾರ, ಅದು ಇದು, ಅದು 1 ತಿಂಗಳಿಗಲ್ಲ, ಲೈಫ್ ಲಾಂಗ್. ಕೊಡ್ಬೋದು ಸರ್, ವರ್ತಿದೆ, ಕೊಡಿ ಸರ್. ನಾನೇನ್ ಜಾಸ್ತಿ ಕೇಳ್ತಿಲ್ಲ, ಕೊಡಿ ಸರ್. 10 ಲಕ್ಷ ಕೊಡ್ಬೋದು ಸರ್, ಕೊಡಿ ಸರ್. ಪಾಲಕ್ಷ, ಏನೋ ಇಂತ ತಲೆ ಕೆಟ್ಟ ಮನೆ ಕರ್ಕೊಂಡ್ ಬಂದಿದ್ಯಾ? ನಾವೊಬ್ರೆ ವರದಕ್ಷಿಣೆ ತಗೊಳತಾರ ಮಾತಾಡ್ತಾನೆ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರೋರೆಲ್ರೂ ವರದಕ್ಷಿಣೆ ಕೇಳೋರೆ. ಇದೊಂದೇ ಮನೆ ವಧುದಕ್ಷಿಣೆ ಕೇಳೋ ಮನೆ. ಮಗನೇ, ನಮ್ಮ ಅಕ್ಕ ಸರಿಯಾಗಿ ನೋಡಿದ್ಯವ ನೀನು? ನೋಡ ಹೇಗಿದ್ದಾಳೆ, ದೇವತೆ ಲಕ್ಷ್ಮಿ ಸರಸ್ವತಿ ಇದ್ದಂಗಿದ್ದಾಳೆ, ದೈವ ಗಣ ಹೇಳುದು. ನೋಡ, ಯಾವ ಆಂಗಲ್ ನೋಡ್ರು ಮನುಷ್ಯರ ತರನೇ ಕಾಣಿಸಲ್ಲ, ಡೈನೋಸರಸ್, ಡ್ರಾಕುಲಾ, ಗಾಡ್ಜಿಲಾ ಫ್ಯಾಮಿಲಿ ಇದ್ದಂಗಿದಾವೆ. ಇಂಥವ್ರು ಕರ್ಕೊಂಡ್ ಬಂದಿದ್ಯಾ? ನನ್ ಮಗನೇ ಬೇಡ, ಬಿಟ್ಬಿಡಪ್ಪ. ಇದೇ ಲಾಸ್ಟ್. ಇನ್ನೊಂದ್ಸತಿ ಇಂಥ ದ್ರಾಬಗಳು ನಿಮ್ ಮನೆ ಕರ್ಕೊಂಡ್ ಬಂದ್ರೆ ಇಲ್ಲ ಊಟಾಕ್ಬಿಡ್ತೀನಿ ನಿನ್ನ. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ನಾನೆಲ್ ಗುರು ನಿಲ್ಲಿಸ್ದೆ, ಅದಾಗದೆ ನಿಂತೋಯ್ತು. ಟೈಮ್ ಅಷ್ಟೇನಾ? 7 ಗಂಟೆ. 7 ಗಂಟೆ ಆದ್ಮೇಲೆ ನನ್ನ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ ನನ್ ಗತಿ? ನಿನ್ ಗತಿ ನನ್ಗೇನ್ ಗೊತ್ತು? ಎದೋಗಲ್ಲ ಅಲ್ಲಿ ನೋಡಿ, ಮುಂದೆ ಅರಿಸಿದಾಗ ಹಾಕಿದೆ, ಮುಂದೆ ತೋಡಿ ನೀನೇ ಮಲ್ಕೊಂಡ್ಬಿಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅಣ್ಣ ವೆಂಕಟೇಶನ 90 ಸೂಪರ್ ಜಾಕ್ ವಿಸ್ಕಿ, ಸೌತೆಕಾಯಿ ಕಾಂಪ್ಲಿಮೆಂಟ್ರಿ. ಮೊನ್ನೆದು ತುಂಬಾ ಚೆನ್ನಾಗಿದ್ಯಲ್ಲ. ಮರ್ಯಾದೆ 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 ಇರ್ಬೇಕು ಮನುಷ್ಯನ್ಗೆ. ಬಾಳ್ತೀಯ, ಬಾಳ್ ತಗೊಳ್ಳೆ ಬಿಡು. ಮುದಿಗೋಬೇಕ. ಇಷ್ಟೊತ್ತು ಏನ್ ಮಾಡ್ತಿದ್ರು ಒಳಗೆ? ಯಾಕೆ ಬಾಯಿಲ್ ತಗಲಿಲ್ಲ? ಆನಂದ, ಬೆಳಿಗ್ಗೆ ಎಲ್ಲ ದೇವ್ರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡ್ದು ಹೀಗ್ ದೆವ್ವ ತರ ಆಡ್ತೀಯ. ನಾನೇನ ಕೇಳಿದ್ರೆ ನೀನೆನ್ನ ಮಾತಾಡ್ತೀಯ. ಮುದ್ಕೆ ಹೋಗ, ಮನೆ ಬಿಟ್ಟು ಹೋಗ. ಆನಂದ, ಜನ್ಮ ಕೊಟ್ಟ ಅಪ್ಪನಿಗೆ ಹೇಳೋ ಮಾತೇನು ಇದು? ನೀನಿದೆಯಲ್ಲ ನೀನು, ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ, ಸಾಯ್ಸಾಕ್ಬಿಡ್ತೀನಿ. ಮುದ್ಕೆ ಮಾತಾಡ್ರೆ 9 ತಿಂಗಳು ಒತ್ತೆ ಎತ್ತೆ, 9 ತಿಂಗಳು ಒತ್ತೆ ಎತ್ತೆ ಅಂತ ಬರೀ ಓಡ್ಬಿಡ್ತಾ ಇದ್ಯಾ. ಏನು ಪ್ರಪಂಚದಲ್ಲಿ ಇನ್ಯಾರು ಮಕ್ಕಳನ್ನೇ ಎತ್ತಿಲ್ಲ, ಇವಳೊಬ್ಬಳೆ ಮಕ್ಕಳನ್ನ ಎತ್ತಿರೋ ವರ್ಷದ ವಾಟಿಕ ಏಕೈಕ ಪರಿಪೂರ್ಣ ಮಹಿಳೆ ಹತ್ರ ಆಡ್ಬೇಡ. ನೀನು ಎಗರ್ಸಿ ಕುದ್ದು ಬಿಡ್ತೀನಿ. ಮುದುಕ, ಜಾಸ್ತಿ ಮಾತಾಡಿದ್ರೆ ಎಗರ್ಸಿ ಎರೆಗೊದ್ದು ಬಿಡ್ತೀನಿ. ನೀನು ನರಳಿ, ನಮ್ಮನ್ನು ಯಾಕೋ ನರಳಿಸ್ತೀಯ? ನಾವೇನೋ ತಪ್ಪು ಮಾಡಿದೀವಿ. ಕಾರ್ಪೊರೇಷನ್ ಅಲ್ಲಿ ಕಸ ಮಾಡಿ ಅವ್ರ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಅಲ್ಲಿ ಓದಿಸ್ತಾರ. ಇತ್ಯಗೂಡಲ್ಲಿ ಕೆಲಸ ಮಾಡೋರೆಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ತಾರ. ಅಂತದ್ರಲ್ಲಿ ನಿನ್ಗಿರೋದು ಒಬ್ಬನೇ ಮಗ. ನನಗೆ ಒಂದು ಡಬ್ಬ ಆಟೋ ಕೊಟ್ಬಿಟ್ಟು ಡ್ರೈವರ್ ಮಾಡ್ಬಿಟ್ಟಲ್ಲ. ಡ್ರೈವರ್ ರೋಡಲ್ಲಿ ಹೋಗೋರಲ್ಲ ಯಾರು ಮರೇ ಬಾಪ ಅಂತಾರೆ. BTS-ನವ್ರಂತೂ ಡೈರೆಕ್ಟ್ ಆಗಿ ಗುದ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿನ್ನ ಹೆಸರೇ ಕಳೆದು ಬಿಡ್ತಾರೆ. ಅಮ್ಮ, ನೋ ರೆಸ್ಪೆಕ್ಟ್.
ನೋ ರೆಸ್ಪೆಕ್ಟ್. ಈಗ ನನಗೆ ಒಂದು ಕರೆಕ್ಟ್ ಡೀಟೇಲ್ ಗೊತ್ತಾಗ್ಬಿಟ್ಟು, ನಾನು ನಿಜವಾಗ್ಲೂ ನಿಮಗೆ ಹುಟ್ಟಿದೀನ, ನನ್ನ ಕಥೆ ಏನು, ಅಥವಾ ನೀವು ನನ್ನನ್ನ ಎಲ್ಲರೂ ದತ್ತು ತಗೊಂಬಂದ್ರ, ಇಲ್ಲ ನಾನೇನಾದ್ರೂ ತೊಟ್ಟಿಲಿ ಸಿಕ್ಕಿರೋ ಫ್ಲಾಶ್ ಬ್ಯಾಕ್ ಇದೆಯಾ, ಟೋಟಲ್ ಡೀಟೇಲ್ ಇವತ್ತು ನನಗೆ ಗೊತ್ತಾಗ್ಬಿಡ್ಬೇಕು. ನಿಮ್ಮಿಬ್ರಿಗೂ ಬೆಳಿಗ್ಗೆ ತನಕ ಟೈಮ್ ಮುದ್ಕ ಈ ಶೋಕಿ ಬರೇ ಈಗ ಇಲ್ಲೇ ಕೂತ್ಕೊಂಡಿರ್ರಿ, ನಾನ್ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಟೋಟಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಮಲಗಿದ್ರ ಮೋದಿ ಹಾಸ್ಪಿಟ್ಲು, ನಾಳೆ ಕಣ್ಣು ಫ್ರೀಯಾಗಿ ತೆಗೆಸ್ಬಿಡ್ತೀನಿ. ಕ್ಲಾಸಿಗೆ ಎಣ್ಣೆಗೆ ಹಾಕಕ್ ಬರಲಿಲ್ಲ ಮುದ್ಕ. ಮಾನ ಮರ್ಯಾದೆ ಇದ್ರೆ ಸರಿ, ಏನಿದ್ರೆ ಸರಿ, ಮನ ಮರ್ಯಾದೆ ಇದ್ರೆ ಸರಿ. ಲೈನ್ ಹೊಡಿ ಲೈನ್ ಹೊಡಿ ಲೈನ್ ಹೊಡಿಲೆ, ಶಾರುಖ್ ಖಾನ್ ನಂಗೆ ಲೈನ್ ಹೊಡಿಲೆ. ಮನ ಮರ್ಯಾದೆ. ನಾನು ಖಾನು ಮೇಲ್ ಬಿದ್ದು ಕುಡ್ದಿದ್ದು. ಯಾವ ಖಾನು? ಅದೇ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ಮೂವರ್ನು ಮಿಕ್ಸ್ ಮಾಡಿದ್ರೆ ಹುಟ್ತಾನಲ್ಲ ಹೀ ಮ್ಯಾನ್, ಆಟೋ ಶಂಕರ್ ಖಾನ್. ಎದುರು ಗದ್ದು ಬಿಡ್ತೀನಿ. ಹೆಣ್ಣಂದ್ರೆ ಲಕ್ಷ್ಮಿ, ಹೆಣ್ಣಂದ್ರೆ ಸರಸ್ವತಿ, ಹೆಣ್ಣಂದ್ರೆ ಪಾರ್ವತಿ. ಬಿಡ, ನಿನ್ ಗೊತ್ತಿಲ್ವ? ಹಂಗಿರೋದ್ ಬಿಟ್ಟು ಅಲ್ಲಿ ಯಾವಳ ಸಿಲ್ಕ್ ಸ್ಮಿತಾ, ಡಿಸ್ಕೋ ಶಾಂತಿ, ಆ ಜ್ಯೋತಿ ಲಕ್ಷ್ಮಿ, ಸಕ್ತಿಲ ರೇಂಜಲ್ಲಿ ಬೀದಿ ಬೀದಿಯಲ್ಲಿ ಯಾವಂತ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತೇನಲ್ಲ. ನೋಡೆ, ಈ ತರ ಚಂಗಲ್ ಡ್ರೆಸ್ ಹಾಕೊಂಡು ಮಾವನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನಿನಗೆ ಮನ ಮರ್ಯಾದೆ ನಾಚಿಕೆ ಏನಾರಿದ್ಯಾ? ನೀನ್ ತಾನೇ ಈ ತರ ಡ್ರೆಸ್ ಕೊಡ್ಸಿದ್ದು, ನೀನೇ ತಾನೇ ಶಂಕರನ್ನ ತೋರಿಸಿದ್ದು, ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಯಾವ ಶಂಕರ? ನಿನಗೆ ಮದುವೆ ಮಾಡ್ಸಕ್ಕೆ ನನಗೇನು ತೀಟನ? ಮದ್ವೆನಿಲ್ಲ ಗಿರಿವನಿಲ್ಲ. ನಿಮ್ಮ ಅಪ್ಪ ಅಮ್ಮ ನೋಡಿದ್ ಹುಡುಗನ್ನೇ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ಚೆನ್ನಾಗಿ ಇರ್ಬೇಡ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ನಾಳೆ ಬೆಳಗ್ಗೆ ಹೋಗ್ತೀನಿ ಬಿಡು. ನಿನ್ನಂತ ಕಲರ್ ಪಟಾಕಿ ನಮ್ಮ ಮನೇಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಊರಲ್ಲಿರೋರೆಲ್ಲ ಊದುಗಡ್ಡೆ ಅಂಟಿಸ್ಕೊಂಡ್ ಬಂದ್ಬಿಟ್ಟು ನಾನು ಒಂಚೂರು ಅಂಟಿಸ್ಬರ್ತೀನಿ ಗುರು ಅನ್ಬಿಡ್ತಾರೆ. ನೀನ್ ಒಂದ್ ಕ್ಷಣ ಎಲ್ಲಿದ್ರು ಡೇಂಜರು. ಬೆಳಗ್ಗೆ ನಾನು ಹೆಂಗಿರ್ತೀನಿ ಹೋಗೆ ಆನಂದ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಇಷ್ಟೊತ್ತಲ್ಲಿ ಹೊರಗಡೆ ಹೋಗೋದ್ರೆ ಎಲ್ಲಿಗೆ ಹೋಗ್ತಾಳ ಅವಳು? ಜಾಸ್ತಿ ಮಾತಾಡಿದ್ರೆ ಅವಳ ಜೊತೆ ಹೋಗಾಚೆ ಹೋಗೆ ಹೋಗೆ ಆಚೆ ಹೋಗೆ. ಕಲರ್ ಪಟಾಕಿ ಅಯ್ಯೋ ಬರ್ರೆ ಬರಾಚೆ ಬರ್ರೆ. ಓ ಆಹಾ ಆಹಾ ಮುದ್ಕೆ, ಇವಳನ್ನ ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ನಿನಗೂ ಇವಳಿಗೆ ಏನು ಸಂಬಂಧ? ಅದನ್ ಕೇಳಕ್ ನೀನ್ ಯಾವನು? ನಾನು ಅವಳ ಮಾವ. ಮುಚ್ಚ ಬಾಯಿ. ಅದಕ್ಕೆ ನನ್ನ ಮಗನೇ, ಅರ್ಧ ರಾತ್ರಿ ಈ ಹುಡುಗಿನ ಮನೆಯಿಂದ ಹೊರಗಾಕಿ ಈಗ ದೊಡ್ಡದಾಗಿ ಸಂಬಂಧ ಮಾತಾಡಕ್ ಬಂದಿದ್ಯಾ? ನಮಗೆ ಆವಾಜು ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಿದೆ. ನಮಗೆ ಆವಾಜು ಗೌರೆ, ಲೇ ಗೌರೆ, ನಿನ್ನಿಂದ ಯಾವ್ದೋ ಹಳೆ ಡಬ್ಬ ಮುದ್ಕಿರ್ತಿರ್ ಕೈಲೆಲ್ಲ ಬೆಳೆಸ್ಕೊಳಂಗ ಆಗೋಯ್ತಲ್ಲ. ಲೇ, ಈ ಮುದ್ಕಿ ನಂಬೇಡ ಹೇಳ. ನಿನ್ನಂತ ಮುದ್ದಾದ ಹುಡುಗಿರ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ಪಾರ್ಸಲ್ ಮಾಡೋ ಅವಳೇ ಏಜೆಂಟ್ ಇದ್ದಂಗ ಅವಳು. ಆ ಮುಖ ನೋಡು, ಹಳೆ ಜಗನ್ಮೋಹಿನಿ ಕಂಡಾಳ ಘಾಟಿದ್ದಂಗ ಅವಳೆ. ಅಯ್ಯೋ ಪಾಪಿ ಮುಂಡೆ ಮಗನೇ, ಈ ದಿಕ್ಕಿಲ್ದೆ ಇರೋ ಮುದುಕಿಗೆ ದಿಕ್ಕಾಗಿರ್ಲಿ ಅಂತ ಈ ಮಗುನ ನನ್ ಮೊಮ್ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಇಂತ ಕೆಟ್ಟ ಮಾತಾಡ್ತಿದ್ದಿಲ್ಲ, ನಿನ್ ನಾಲ್ಗೆ ಸೇದೋಗ. ಕಂಡೋರ್ ಮಕ್ಕಳನ್ನ ಕರ್ಕೊಂಬಂದ್ ಸಾಕೋದಕ್ಕೆ ನೀನ್ ಅವಳೆ ಮಕ್ಕಳ ಕಳ್ಳಿ. ಅಯ್ಯಯ್ಯ, ಬೋರ್ಡ್ ಹಾಕೊಂಡು ವ್ಯಾಪಾರ ಮಾಡ್ತಾವಳಲ್ಲಪ್ಪ. ಏನ್ ಕಾಲ ಬಂತೆಯೋ. ಇಂತ ಗರ್ವಾಲಿನ ಇನ್ನು ಏರಿಯಾದಲ್ಲಿ ಇಟ್ಕೊಂಡಿದ್ರಲ್ಲ ಶಾಂತಮ್ಮ ಹೆಣ್ಣಿನ ವ್ಯಾಪಾರಿಗಳು. ಗೌರಿ, ಈ ಪತ್ರೊಳ್ಳಿ ಮುದುಕಿನ ನಂಬೇಡ. ಬಾ ಮನೆ ಬಾ. ಕೈ ಬಿಡು. ಸರಿಯಾಗೋದು, ಅದು ಹಣ್ಣಿನ ವ್ಯಾಪಾರಿಗಳು. ಯಾವಾಗ ನೋಡಿದ್ರು ಕಚ್ಚಡ ಯೋಚನೆಗಳೇ ಮಾಡ್ತಿರ್ತೀಯ. ಹೌದು, ನಾನು ಕಚ್ಚಡ, ನಾಯಿ, ಲುಚ್ಚ, ಲೋಫರು, ಬೀದಿಲಿರ್ತೀನಿ. ರಾತ್ರಿ ಹೊತ್ತು ಹೇಳ್ಕೊತೀನಿ, ಹಗಲು ಹೊತ್ತು ಹೇಳಲ್ಲ ಅಷ್ಟೇ. ನಿನ್ ಕೈ ಮುಗಿತೀನಿ, ಮರ್ಯಾದೆಗಿಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಂಕರನ್ ಕರಿಬೇಕಾಗುತ್ತೆ. ಯಾವ ನಮ್ ಶಂಕರ? ಅವನಿನ್ ಪಂಡ್ರ ಕಿಂಗ. ಅವನ ಶಂಕರ ನನ್ಗೇನೆ. ನಾನು ಯಾರಿಗೂ ಎದುರೋದಿಲ್ಲ. ನೋಡೋ, ನಿಮ್ಮಮ್ಮ ಊರಿಂದ ಲೆಟರ್ ಬರೆದವಳೆ. ಅವಳ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತೊಳೆದು ಅದೇ ನೀರಲ್ಲಿ ಸ್ನಾನ ಮಾಡಕ್ ಮುಂಚೆ ನಿನ್ನ ಮನೆಗೆ ಬಂದ್ಬಿಡ್ಬೇಕು. ಆಗಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಾಜಿ ಕಣ್ಣೀರಿಗೆ